ಮಿನಿ ದ್ವೀಪಗಳಲ್ಲಿ ಕಾಣಬರುವ ಕೆಲವು ಹಲ್ಲಿ ಜಾತಿಗಳಲ್ಲಿ ಹಸಿರು ಬಣ್ಣದ ರಕ್ತ ಕಾಣಬರುತ್ತದೆ. ಈ ಹಸಿರು ಬಣ್ಣಕ್ಕೆ ಕಾರಣ ಅವುಗಳಲ್ಲಿರುವ ಅತಿ ಹೆಚ್ಚಿನ ಬಿಲಿವಿರಿಡಿನ್ ಅಂದರೆ ಬೈಲ್ ಪಿಗ್ಮೆಂಟ್. ಇದು ಅವುಗಳ ರಕ್ತದಲ್ಲಿ ತುಂಬ ಜಾಸ್ತಿ ಇದ್ದು ಇದರಿಂದ ಬ್ರೈಟ್ ಹಸಿರು ಬಣ್ಣದ ರಕ್ತ ಕಾಣಿಸುತ್ತದೆ. ಕೆಲವು ಜಿಗಣೆ ಅಂದರೆ ಲೀಚ್ಗಳಲ್ಲಿ ಕೂಡ ಹಸಿರು ಬಣ್ಣದ ರಕ್ತವಿರುತ್ತದೆ. ಇದಕ್ಕೆ ಕಾರಣ ಕ್ಲೋರೋಕ್ಲೋರಿನ್ ಪಿಗ್ಮೆಂಟ್ಗಳು. ಸಾಗರ ಕಾಕನಗಳು ಅಥವಾ ಸೀ ಕುಕುಂಬರ್ಸ್ಗಳಲ್ಲೂ ಕೂಡ ಹಸಿರು ಬಣ್ಣದ ರಕ್ತ ಕಾಣಿಸುತ್ತದೆ. ಇದಕ್ಕೆ ಕಾರಣ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರುವ ವೆನೇಡಿಯಂ ಎನ್ನುವ ರಾಸಾಯನಿಕ ಪದಾರ್ಥ. ಅಂಟಾರ್ಟಿಕಾದಲ್ಲಿರುವ ಐಸ್ ಫಿಶ್ಗಳ ರಕ್ತವು ಪಿಂಕಿಶ್ ಪರ್ಪಲ್ ಬಣ್ಣದ್ದಾಗಿರುತ್ತದೆ, ಏಕೆಂದರೆ ಅವುಗಳಲ್ಲಿ ಹಿಮೋಗ್ಲೋಬಿನ್ ಬದಲಿಗೆ ಆಂಟಿಫ್ರೀಸ್ ಗ್ಲೈಕೋಪ್ರೋಟೀನ್ಗಳು ಇರುತ್ತವೆ. ಇದು ಅವುಗಳನ್ನು ಅತಿ ಕಡಿಮೆ ತಾಪಮಾನದಲ್ಲೂ ಕೂಡ ರಕ್ತ ಹೆಪ್ಪುಗಟ್ಟದಂತೆ ಮಾಡುತ್ತವೆ. ಯಾವಾಗ ಇದು ಆಕ್ಸಿಜನ್ ಜೊತೆ ಸೇರುತ್ತದೋ ಆಗ ಗುಲಾಬಿ ಬಣ್ಣಕ್ಕೆ ತಿರುಗುತ್ತದೆ. ಕೆಲವು ಮೊನಸ್ಕಸ್ ಮತ್ತು ಕೆಲವು ಕೀಟಗಳಲ್ಲಿ ಸಹ ಗುಲಾಬಿ ಬಣ್ಣದ ರಕ್ತ ಕಾಣಿಸುತ್ತದೆ. ಅವುಗಳಲ್ಲಿ ಇರುವ ಹಿಮೆರಿಥ್ರಿನ್ ಆಕ್ಸಿಜನ್ ಜೊತೆ ಸೇರಿದಾಗ ಗುಲಾಬಿ ಬಣ್ಣ ಬರುತ್ತದೆ. ಬ್ರಾಕಿಯೋಪೋಡ್ಗಳ ರಕ್ತವು ಗುಲಾಬಿ ಅಥವಾ ವೈಲೆಟ್ ಕಲರ್ ಆಗಿದ್ದು ಇದಕ್ಕೆ ಕಾರಣ ಹಿಮೆರಿಥ್ರಿನ್. ಪೀನಟ್ ವರ್ಮ್ಸ್ ಅಥವಾ ಪೊಟ್ಟಿಗೆ ಕೀಟಗಳ ರಕ್ತದ ಬಣ್ಣವೂ ಸಹ ಪರ್ಪಲ್ ಕಲರ್ ಆಗಿದ್ದು ಇದಕ್ಕೂ ಸಹ ಹಿಮೆರಿಥ್ರಿನ್ ಕಾರಣವಾಗಿದೆ. ಕೆಲವು ಬೀಟಲ್ಸ್ಗಳ ರಕ್ತವು ಹಳದಿ ಬಣ್ಣದ್ದಾಗಿರುತ್ತದೆ. ಅಂಟಾರ್ಟಿಕಾದಲ್ಲಿ ದೊರೆಯುವ ಇನ್ನೊಂದು ಪ್ರಕಾರವಾದ ಮೀನು ಕ್ರೊಕೊಡೈಲ್ ಐಸ್ ಫಿಶ್. ಇದರ ರಕ್ತವು ಬಣ್ಣಹೀನವಾಗಿದ್ದು ತಿಳಿಯಾಗಿರುತ್ತದೆ. ಇದರ ಟ್ರಾನ್ಸ್ಪರೆಂಟ್ ರಕ್ತವು ಅತಿ ಕಡಿಮೆ ತಾಪಮಾನಕ್ಕೆ ಹೊಂದಿಕೊಳ್ಳುವಂಥದ್ದಾಗಿರುತ್ತದೆ. ನೋಡಿದಿರಲ್ಲ ಸ್ನೇಹಿತರೆ, ಹೀಗೆ ಹಲವಾರು ಪ್ರಾಣಿಗಳ ರಕ್ತದ ಬಣ್ಣವು ಬೇರೆ ಬೇರೆ ಬಣ್ಣದ್ದಾಗಿರುತ್ತದೆ ಎಂದು. ಎಲ್ಲವೂ ಒಂದು ವಿಸ್ಮಯ, ಜಗತ್ತೇ ಒಂದು ವಿಸ್ಮಯ. ಇಂತಹ ಅದ್ಭುತ ವಿಸ್ಮಯಗಳ ಬಗ್ಗೆ ಇನ್ನೂ ತಿಳಿದುಕೊಳ್ಳಲು ಸಬ್ಸ್ಕ್ರೈಬ್ ಮಾಡಿ. ನಮ್ಮೊಳಗಿನ ನಾವು, ಇನ್ಸೈಡ್ ಅಸ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತವಾಗಿ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಧನ್ಯವಾದಗಳು.